ಕುಮಾರಣ್ಣ ಅವರು ಇವತ್ತು ಒಂದು ಕೇಂದ್ರ ಸಚಿವರು, ಬಿಡುವಿಲ್ಲದ ಸಮಯ. ಕೇಂದ್ರ ಸಚಿವರು, ರಾಜ್ಯ ಸಚಿವರಾದರೆ ಸ್ವಲ್ಪ ಬಿಡುವಿರುತ್ತೆ, ಆದರೆ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಚಿತ್ರರಂಗದ ಸಂಬಂಧ ಇಲ್ಲದೆ ಇರೋ ಇವತ್ತು ದೆಹಲಿಗೆ ಹೊರಡೋ ಕಾರ್ಯಕ್ರಮ. ಆದರೂ ಸಹ ಆ ಸೆಳೆತ ಇದೆಯಲ್ಲ ಚಿತ್ರರಂಗದ್ದು, ಅದು ಬಿಡೋದಿಲ್ಲ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾ ರಂಗಕ್ಕೋಸ್ಕರ, ಅದರ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೋಸ್ಕರ ಬಂದಂತಹ ನಮ್ಮ ಕುಮಾರಣ್ಣ ಅವರಿಗೆ, ಅಣ್ಣ ಇದೇ ರೀತಿ ನಿಮಗೆ ಚಿತ್ರರಂಗದ ಮೇಲೆ ಅಭಿಮಾನ, ಪ್ರೀತಿ ಹಿಂಗೆ ಇರಲಿ. ಯಾಕೆ ಮಾತು ಹೇಳ್ತೇನೆ ಅಂದರೆ, ಕನ್ನಡ ಚಿತ್ರರಂಗಕ್ಕೆ ಎರಡು ಕಣ್ಣು ಅಂತ ಇತ್ತು. ಒಂದು ಡಾಕ್ಟರ್ ರಾಜ್ಕುಮಾರ್, ಮತ್ತೊಂದು ವಿಷ್ಣುವರ್ಧನ್. ಅದಾದ ನಂತರ ಅಂಬರೀಷ್. ಯಾವುದೋ ಒಂದು ಚಿತ್ರರಂಗ ನೆನೆಸ್ಕೊಳ್ಬೇಕು, ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಣ್ಣ ಚಿತ್ರರಂಗ ಕೊಟ್ಟಿರಕ್ಕಂಥ ಕೊಡುಗೆ ಅಷ್ಟೇ ಸತ್ಯ. ಅಣ್ಣವರು ನಿಧನ ಹೊಂದಿದಾಗ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಜಾಗ ಬೇಕು ಅಂತ ಕೇಳಿದಾಗ ಆಲೋಚನೆ ಮಾಡಿದೆ. ನಿಮ್ಮ ತೀರ್ಮಾನ ನನ್ನ ತೀರ್ಮಾನ, ನಿಮ್ಮ ಚಿತ್ರರಂಗದ ತೀರ್ಮಾನ ನನ್ನ ತೀರ್ಮಾನ. ಅವ್ರಿಗೆ ನೀವು ಎಲ್ಲಿ ಸ್ಥಳಾವಕಾಶ ಕೇಳಿದ್ರು ಕೊಡೋಕೆ ಸಿದ್ಧವಾಗಿದ್ದೀನಿ ಅಂತ ಯೋಚನೆ ಮಾಡದೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟಂತ ಒಬ್ಬ ಅಂದಿನ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಕುಮಾರಣ್ಣ ಮಾತ್ರ. ಆ ಒಂದು ಕೊಟ್ಟಂತ ಒಂದು ಸ್ಥಳ ಅಣ್ಣವರ ಇವತ್ತು ರಾಜ್ಕುಮಾರ್ ಕಂಠೀರವ ಸ್ಟುಡಿಯೋ ರಾಜ್ಕುಮಾರ್ ಸಮಾಧಿ ಆಗಿತ್ತು. ನೆನೆಸ್ಕೊಳ್ಲೇಬೇಕು, ಒಳ್ಳೆಯದನ್ನು ನಾವು ಮಾತನಾಡಲೇಬೇಕು. ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆನ ನಾವು ನೆನೆಸ್ಕೊಳ್ತಾ ಇರಬೇಕು. ಅದಾದ ನಂತರ ಅಂಬರೀಷ್, ಆವತ್ತು ಅವರೇ ಮುಖ್ಯಮಂತ್ರಿ. ಆವತ್ತು ನಾನು ವಿಕ್ರಮ್ ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಿಖಿಲ್ ಅವರಿದ್ದರು, ಯಶ್ ಅವರು ಇದ್ದರು. ಸ್ಥಳನ ಗುರುತಿಸಿ ಅಂತ ಹೇಳಿದಾಗ ಕಂಠೀರವ ಸ್ಟುಡಿಯೋಗೆ ಬಂದು ಖುದ್ದಾಗಿ ನಿಖಿಲ್ ಅವರು, ಬೆಳಕಿರಲಿಲ್ಲ, ಕಾರುಗಳನ್ನ ನಿಲ್ಲಿಸಿ ಬೆಳಕಾಕಿ ಈ ಸ್ಥಳ ಸೂಕ್ತವಾಗಿರುತ್ತೆ, ಇಲ್ಲಿ ಮಾಡಬಹುದು ಅಂತೇಳಿ ಯಶು ಇದ್ರು. ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಬರಲಿಲ್ಲ. ಅದು ನೆನೆಸ್ಕೊಳ್ಬೇಕು. ಆವತ್ತು ಆ ಜಾಗ ಗುರುತಿಸಿ ಕೊಟ್ಟಿದ್ದಕ್ಕೆ ಅದಕ್ಕೂ ಸಹ ನಾವು ಕುಮಾರಣ್ಣ ನೆನೆಸ್ಕೋಬೇಕು. ಬಹುಶಃ ವಿಷ್ಣುವರ್ಧನ್ ಅವರು ನಾವು ಕಳ್ಕೊಂಡ ಮೇಲೆ ಆವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಏನಾದ್ರು ಇದ್ದಿದ್ರೆ ಅದಕ್ಕೂ ನಮಗೆ ಸ್ಥಳಾವಕಾಶ ಸಿಗ್ತಾ ಇತ್ತು. ಕಾರಣಾಂತರಗಳಿಂದ ಇಂದಿಗೂ ಸಹ ನಾವು ಆ ನೋವಲ್ಲಿದ್ದೇವೆ. ಪ್ರತಿ ವರ್ಷ ಸೆಪ್ಟೆಂಬರ್ 18 ಬಂದಾಗ ವಿಷ್ಣುವರ್ಧನ್ ಅವರ ಸ್ಮಾರಕದ ಬಗ್ಗೆ ನಾವೆಲ್ಲರೂ ಸಹ ಮಾತನಾಡೋಂಥ ಪರಿಸ್ಥಿತಿ ಒಂದು ಇವತ್ತು ಜೀವಂತವಾಗಿದೆ. ಹಾಗಾಗಿ ನಾವೆಲ್ಲರೂ ಸಹ ಒಳ್ಳೆಯದನ್ನು ನೆನೆಸ್ಕೊಳ್ಬೇಕು. ಹಂಗಾಗಿ ಕುಮಾರಣ್ಣಗೆ ಇರ್ತಕ್ಕಂತಹ ಸಿನಿಮಾ ರಂಗದ ಸಂಬಂಧದ ಬಗ್ಗೆ ನಾನು ಇಷ್ಟೊತ್ತು ಮಾತನಾಡಿದೆ.